ಹೇಗಿದೆಯೋ ಅದೇ ವಾತಾವರಣ. ಇಲ್ಲಿ ಗಾರೆ ಇಲ್ಲ, ಅಷ್ಟೇ ನೆಲ ಇದೆ. ಮನೆಯಲ್ಲಿ ಗಾರೆ ಟೈಲ್ಸ್ ಇರ್ತದೆ. ಬಿಟ್ರೆ ನಮ್ಮ ಸುತ್ತಮುತ್ತ ಹೊಂಗೆ ಮರಗಳು, ವಿವಿಧ ಗಿಡಗಳು ಎಲ್ಲ ಹಸಿರಾಗಿ ಈ ವಾತಾವರಣದಲ್ಲಿ ನಾವು ಇದ್ದೀವಿ. ಪರಿಸರ ಇದ್ರೆ ನಾವು, ಪರಿಸರ ಇಲ್ಲದೆ ಇದ್ರೆ ನಾವಿಲ್ಲ. ಮೊದಲೆಲ್ಲ ಬೆಟ್ಟ ಸಾಲಲ್ಲಿ ಹೊಲ ಮಾಡುವಂತಿದ್ರು, ಮಳೆ ಬರ್ತಾ ಇತ್ತು. ಬೆಟ್ಟ ಗುಡ್ಡಗಳಲ್ಲಿ ದೊಡ್ಡ ದೊಡ್ಡ ಗಿಡಗಳು ಬೆಳೀತಾ ಇದ್ವು, ಮಳೆ ಬರ್ತಿತ್ತು. ಇವತ್ತು ಬೆಟ್ಟ ಗುಡ್ಡಗಳೆಲ್ಲ ಮಾಯವಾಗಿವೆ, ಮರ ಗಿಡಗಳು ಮಾಯವಾಗಿವೆ, ಮಳೆಯೂ ಮಾಯವಾಗಿದೆ. ನಮಗೆ ಆಮ್ಲಜನಕವೂ ಮಾಯವಾಗ್ತಾ ಇದೆ. ಹಳ್ಳಿಗಳಲ್ಲಿ ಪ್ರತಿ ಊರಿನಲ್ಲಿ ಹಳ್ಳಿ ಕಟ್ಟೆ ಇರ್ತಾ ಇತ್ತು. ಹಳ್ಳಿ ಕಟ್ಟೆ ಯಾಕೆ ಇರ್ತಿತ್ತು ಅಂದ್ರೆ ಹಳ್ಳಿ ಮರದಲ್ಲೇ ಆಮ್ಲಜನಕ ಜಾಸ್ತಿ ಬರೋದು. ಅದಕ್ಕೆ ಊರಿನ ಯಜಮಾನರೆಲ್ಲ, ಹಿರಿಯವರೆಲ್ಲ ಆ ಹಳ್ಳಿ ಮರದ ಕಟ್ಟೆ ಹತ್ರ ಬಂದು ಕುಳಿತುಕೊಂಡು ಅರ್ಧ ಗಂಟೆ 1 ಗಂಟೆ ಕಾಲ ಆಮ್ಲಜನಕವನ್ನು ಸೇವನೆ ಮಾಡಿ ಹೋಗ್ತಾ ಇದ್ರು. ಆರೋಗ್ಯವಾಗಿದ್ದು, ಸದೃಢವಾಗಿದ್ರು, ದೀರ್ಘಕಾಲ ಜೀವಿಸ್ತಾ ಇದ್ರು. ಆದ್ರೆ ಇವತ್ತು ಹಳ್ಳಿ ಮರಗಳು ಇಲ್ಲ, ಮರಗಿಡಗಳು ಇಲ್ಲ. ನಾವೆಲ್ಲ ಹೋಗಿ ಕುಂತ್ಕೊಂಡ್ರೆ ಕಾಂಕ್ರೀಟ್ ಕೋಟೆ ಒಳಗಡೆ ಕುಳ್ಕೋಬೇಕಾಗ್ತದೆ. ಅಲ್ಲಿ ಗಾಳಿ ಬೆಳಕಿನ ವ್ಯವಸ್ಥೆ ಇಲ್ಲ ನೋಡಿ. ಹೀಗಾಗಿ ನಮ್ಮ ಆರೋಗ್ಯ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಅಲ್ಪಾಯುಷಗಳಾಗ್ತಾ ಇದೀವಿ. ಆಯಸ್ಸು ದೀರ್ಘವಾಗಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ, ಪ್ರತಿಯೊಂದು ವ್ಯಕ್ತಿಯು ಕೂಡ ಪ್ರತಿಯೊಂದು ಗಿಡವನ್ನು ನೆಟ್ಟರೆ, ಒಬ್ಬೊಬ್ಬರು ಒಂದೊಂದು ಗಿಡವನ್ನು ನೆಟ್ಟರೆ ನಾವು ಪರಿಸರ ಚೆನ್ನಾಗಿರ್ತಾರೆ, ನಾವೆಲ್ಲರೂ ದೀರ್ಘಕಾಲ ಬದುಕ್ತೀವಿ. ನಾವು ಈಗಾಗಲೇ ಮೇಡಮ್ ಹೇಳಿದ್ರು, ಕೊರೋನಾ ಟೈಮ್ನಲ್ಲಿ ಚಾಮರಾಜನಗರದ ಆಸ್ಪತ್ರೆಯಲ್ಲಿ ಆಮ್ಲಜನಕ ಸಿಗದೇನೆ ಎಷ್ಟು ಜನ ಸಾವನ್ನಪ್ಪಿದ್ರು. ಅವ್ರು ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಅದೇ ಸಮಸ್ಯೆ ಆಗ್ತಾ ಇದೆ. ಆಮ್ಲಜನಕವನ್ನ ಖರೀದಿಸುವ ದುಡ್ಡು ಕೊಟ್ಟರು ಸಿಗ್ತಾ ಇಲ್ಲ. ಇವತ್ತು ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅಂತೀವಿ, ದುಡ್ಡು ಕೊಟ್ರೆ ಆಮ್ಲಜನಕ ಸಿಗಲ್ಲ. ಅದೇನ್ರಿ, ಅದು ವಸ್ತುನ ಕೆಜಿ ಗಟ್ಟಲೆ ತರ್ಬೋದಾ, ಕ್ವಿಂಟಾಲ್ ಗಟ್ಟಲೆ ತರ್ಬೋದಾ? ಇಲ್ಲ. ನಮ್ಮ ಸುತ್ತಮುತ್ತ ಕಣ್ಣು ಕಾಣದಿರ್ತಕ್ಕಂಥ ವಸ್ತು, ಕಣ್ಣು ಕಾಣದಿರ್ತಕ್ಕಂಥ ವಸ್ತು ಉತ್ಪತ್ತಿ ಆಗ್ತದೆ. ಅದನ್ನ ಯಾವ ರೀತಿ ಉತ್ಪಾದನೆ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಅದಿಲ್ಲದೆ ಇರೋ ನಾವೆಲ್ಲ ಬದುಕಕ್ಕಾಗಲ್ಲ.